ಅದೇ ರೀತಿ ನಿನ್ನೆ ಅದಾನಿಯವ್ರನ್ನ ಮನೆ ಕರೆಸಿ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಆ ಅದಾನಿಯವ್ರನ್ನ ಮುಚ್ಚಲಿಕ್ಕೆ ಛತ್ರಿಯನ್ನು ಉಪಯೋಗ ಮಾಡಿ ಆ ಅಂಬ್ರೇಲಾದ ಹಿಂದೆ ಏನು ಅಂಥದ್ದೇನು ಕಳ್ಳತನ ವ್ಯವಹಾರ ಇತ್ತು, ಇದನ್ನು ಪ್ರಶ್ನೆ ಮಾಡಬೇಕಲ್ಲ ನಾವು ವಿಧಾನಸಭೆಯಲ್ಲಿ. ಯಾಕಂದರೆ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಇನ್ನೂ ಇಷ್ಟು ಅವಮಾನಕಾರಿಯಾಗಿ ಅಡಾನಿಯವರ ಏಜೆಂಟ್ ಅಂತ ಹೇಳಿ ಅಲ್ಲಿ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವ್ರ ಮನೆ ಕರೆದು ತಿಂಡಿ ತೀರ್ಥ ಕೊಟ್ಟು ಬುಕೆ ಕೊಟ್ಟು ಸ್ವಾಗತ ಮಾಡಿ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ. ಇವೆಲ್ಲ ಚರ್ಚೆಗಳು ವಿಧಾನಸಭೆಯಲ್ಲಿ ಆಗಬೇಕಾಗಿತ್ತು. ಸುಮಾರು 8 ದಿವಸ ನಮ್ಮ ಸದನ ನಡೆಯದೆ ಕೇವಲ ನಾಗೇಂದ್ರನ ಬೆನ್ನು ಹತ್ತಿ ಇವತ್ತು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ನನಗನ್ನಿಸ್ತದೆ ಬಿ ಜೆ ಪಿಯಲ್ಲಿ ಕೆಲವೊಂದು ನಾಯಕರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವುದೇ ರೀತಿ ಆಗಬಾರ್ದು, ಮುಜುಗರಕ್ಕೊಳಗಬಾರ್ದು ಅಂತೇಳಿ ಇವರು ಹೊಂದಾಣಿಕೆಯ ಒಂದು ಫಲ 8 ದಿವಸದಿಂದ ಸದನ ನಡೀತಾ ಇದೆ. ಇವತ್ತು ನೋಡಿ ಸುಮ್ಮನೆ ಇವತ್ತು ಘೋಷಣೆ ಮಾಡಿದ್ರು, ನಾವು ರಾತ್ರಿ ಧರಣಿ ಮಾಡ್ತೇವೆ. ಅವ್ರಿಗೆ ಹೊರತು ಬಿ ಜೆ ಪಿಯವರಿಗೆ ಅಲ್ಲೇ ಮಾತುಕತೆ ಆಗಿದೆ. ಬಿ ಜೆ ಪಿ ನಾಯಕ ರಾಜ್ಯಾಧ್ಯಕ್ಷನೇ ಇಲ್ಲ ಅಲ್ಲಿ ಧರಣಿಯಲ್ಲಿ, 5 ನಿಮಿಷ ನಿಂತಂಗೆ ಮಾಡಿ ನಾಪತ್ತೆ. ಮತ್ತು ಹಾಗಾದ್ರೆ ರಾಜ್ಯಾಧ್ಯಕ್ಷಿಗೆ ಅಷ್ಟು ಸಮಯನೇ ಕೊಡೋದಾಗಲಿ ಅಂದರೆ ಈ ಧರಣಿ ಮಾಡುವಂಥ ಅವಶ್ಯಕತೆ ಏನಿದೆ? 5 ನಿಮಿಷ ಇರಲಿಲ್ಲ, ಅಲ್ಲೇ ಬಿ ಜೆ ಪಿ ಎಮ್ ಎಲ್ಗಳು ಮಾತಾಡೋಕ್ಕೆ ಚಾಲೂ ಮಾಡಿದ್ರು. ನಮ್ಮ ರಾಜ್ಯಾಧ್ಯಕ್ಷನ ಓಡಿ ಹೋದ ಅಂದಾಗ ಈ ಒಂದು ಇಂಥ ನಾಯಕತ್ವ ಕಟ್ಟಿಕೊಂಡು ಬಿ ಜೆ ಪಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ಆದೇಶದಂತೆ ನಡೀತಾ ಇದೆ ಅನ್ನೋಂಥದ್ದು ಇಡೀ ರಾಜ್ಯದ ಜನರಿಗೆ ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇವತ್ತೇನಾದರೂ ನಾವು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋತ್ತೇಳಿ ಮೊದಲ ದಿವಸವೇ ಸ್ಟಾರ್ಟ್ ಮಾಡಿದರೆ ಯಾಕೆ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅನ್ನೋದನ್ನು ಬಿ ಜೆ ಪಿಯವರು ಸಾಕಷ್ಟು ಇಶ್ಯೂದು ಇದರಲ್ಲಿ ಬಿಡದಿ ಒಂದೇ ಇಶ್ಯೂದಲ್ಲಿ ಸುಮಾರು 10,000 ಎಕರೆದ ಇಶ್ಯೂದಲ್ಲೇ ಇವತ್ತೊಬ್ಬ ತಪ್ಪಿತಸ್ಥನಾಗಿ ಬತ್ತಲೆ ಮಾಡ್ಬೋದಾಗಿತ್ತು ಡಿ ಕೆ ಶಿವಕುಮಾರ್ ಸರ್ಕಾರ. ದುರ್ದೈವ ಈ ಹೊಂದಾಣಿಕೆ ರಾಜಕಾರಣ ಇಷ್ಟು ಕೆಳಮಟ್ಟಕ್ಕೆ ಬಂದದಲ್ಲ, ನಾನು ಭಾಳ ವಿಷಾದ ಅನ್ನಿಸ್ತದೆ. ಅದಕ್ಕೆ ನಾನು ಇವತ್ತು ವಿಧಾನ ಸಭಾಧ್ಯಕ್ಷರ ಒಂದು ಅನುಮತಿ ತಗೊಂಡು ಎಲ್ಲ ವಿಚಾರಗಳನ್ನು ಸುಮಾರು 20 ನಿಮಿಷ ಮಾತಾಡಿದ್ದೀನಿ. ನಾನು ಸ್ಪೀಕರ್ ವಿನಂತಿ ಮಾಡ್ಕೊಂಡೀನಿ, ಇನ್ನೂ 1 ವಾರ ಸದನ ನಡೆಸ್ರಿ. ಯಾರಿಗೆ ಒಳ ಕೂತು ಚರ್ಚೆ ಮಾಡೋ ವಿಚಾರ ಇಲ್ಲ ಅವ್ರು ಹೊರಗಡೆ ಹೋಗಲಿ, ಅಥವಾ ಅವ್ರ ಮೇಲೆ ಕ್ರಮ ತಗೊಂಡು ನಾವು ಮಾತಾಡೋರಿಗೆ ಅವಕಾಶ ಕೊಡಿ. ನಾವು ಇದ್ರ ಬಗ್ಗೆ ಮಾತಾಡ್ಬೇಕು, ಬಿಡದಿ ಬಗ್ಗೆ ಮಾತಾಡಬೇಕಾಗಿದೆ, ನಾವು ಬರಗಾಲ ಬಗ್ಗೆ ಮಾತಾಡಬೇಕಾಗಿದೆ, ನಾವು ಕೃಷ್ಣ ಕಾವೇರಿ ವಿಚಾರ ಮಾತಾಡಬೇಕಾಗಿದೆ, ನಾವು ನಾಯ್ಸ್ ರೋಡ್ ಬಗ್ಗೆ ಮಾತಾಡಬೇಕಾಗಿದೆ, ಬೆಂಗಳೂರಿನ ಪಾರ್ಕಿಂಗ್ ಒಂದು ಕಾನೂನು ಬಗ್ಗೆ ಮಾತಾಡಬೇಕಾಗಿದೆ. ಅನೇಕ ವಿಚಾರಗಳು ಇವತ್ತು ನಾವು ಸದನದಲ್ಲಿ ಮಾತಾಡಿ ಸರ್ಕಾರದಿಂದ ಉತ್ತರ ಕೇಳಬೇಕಾಗಿದೆ. ಪ್ರಶ್ನೋತ್ತರ ನಡೀತಾ ಇಲ್ಲ. ಅನೇಕ ಶಾಸಕರು ಈಗಂತೂ ನಮ್ಮ ವಿಧಾನಸಭೆಯಲ್ಲಿ ಒಂದು ಶಾಸಕರಿಗೆ 2 ಪ್ರಶ್ನೆ ಸ್ಟಾರ್ ಆಗ್ತಾಯಿವೆ. ಮೊದಲು ಬೇಕಾದಷ್ಟು ಪ್ರಶ್ನೆ ಕೇಳೋಕ್ಕೆ ಅಧಿಕಾರ ಇತ್ತು, ಅದನ್ನು ಮೊಟಕುಗೊಳಿಸಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಈ ಹೊಂದಾಣಿಕೆಯ ರಾಜಕೀಯದ ಒಂದು ಅತ್ಯಂತ ಪರಮಾವಧಿಯ ಒಂದು ಮಟ್ಟಕ್ಕೆ ಇವತ್ತಿನ 8 ದಿವಸದ ಅನುಭವ ನನಗೆ ಆಗ್ತಾ ಇದೆ. ವಿಪಕ್ಷದ ನಾಯಕರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ನೋಡಿ. ಒಟ್ಟು ಬಿ ಜೆ ಪಿ ನಾಯಕರತ್ನ ಹೇಳೋದಲ್ಲ, ಬಿ ಜೆ ಪಿ ನಾಯಕರು ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿದ್ದರಿಂದಲೇ ಸದನ ನಡೀತಾ ಇಲ್ಲ. ಸದನಕ್ಕೆ ಡೈರೆಕ್ಷನ್ ಅವರೇ ಕೊಡ್ತಾ ಇದ್ದಾರೆ. ನಾವು ಧರಣಿ ಕೊಂಡಿರ್ತೀವಿ, ನೀವೆಲ್ಲ ಬಿಲ್ ಪಾಸ್ ಮಾಡ್ತೀರಿ, ನೀವು ಹಂಬಿ ಚುಪ್ ತುಂಬಿ ಚುಪ್ ನಡೆದಿದೆ. ಸರ್ ಆಮೇಲೆ ನಿನ್ನೆ ಸರ್ ಡಿ ಕೆ ಶಿವಕುಮಾರ್